ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಹೊಸ ಸಿಎಂ ಡಿ ಕೆ ಶಿವಕುಮಾರ್ ಆಗಿದ್ದ ಆದ್ಮೇಲೆ ಗೃಹಲಕ್ಷ್ಮಿಯೂ ಇಲ್ಲ, ಗೃಹ ಜ್ಯೋತಿಯೂ ಇಲ್ಲ, ಇನ್ ಮುಂದೆ ಈ ಒಂದು ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಒಂದು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಕಡೆ ಒಂದು ನ್ಯೂಸ್ ಆದ್ರೆ ವೈರಲ್ ಆಗ್ತಿರುವಂತದ್ದು. ಡಿ ಕೆ ಶಿವಕುಮಾರ್ ಸರ್ ಅವರು ಸಿಎಂ ಆಗಿದ್ದ ಆದ್ಮೇಲೆ ಈ ಗ್ಯಾರಂಟಿ ಯೋಜನೆಗಳೇನಾದ್ರೂ ಸ್ಟಾಪ್ ಆಗುತ್ತಾ, ಇದಕ್ಕೇನಾದ್ರೂ ಹೊಸ ರೂಲ್ಸ್ ಬಂದಿದೆಯಾ, ಯಾಕೆ ಇತ್ತೀಚೆಗೆ ಈ ಒಂದು ನ್ಯೂಸ್ ಆದ್ರೆ ವೈರಲ್ ಆಗ್ತಿದೆ? ಡಿ ಕೆ ಶಿವಕುಮಾರ್ ಅವರು ಒಂದ್ ಕಡೆ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಆ ಒಂದು ಹೇಳಿಕೆ ಕೊಟ್ಟಿದ್ದ ಆದ್ಮೇಲೆ ಸಾಕಷ್ಟು ಜನ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆಯೂ ಇಲ್ಲ, ಗೃಹ ಜ್ಯೋತಿ ಯೋಜನೆಯೂ ಇಲ್ಲ ಅಂತ ಹೇಳ್ಬಿಟ್ಟು ಒಂದಿಷ್ಟು ವೈರಲ್ ಆದ್ರೆ ಆಗ್ತಿದೆ. ಇದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಮಾತನಾಡೋಣ. ಎಲ್ಲಾ ತರದ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಹಾಗಾಗಿರೋ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಆಸ್ಟ್ರೋ ಸೆಂಟರ್. ನಿಮ್ಗೆ ಏನಾದ್ರು ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್ ಇದ್ರೆ, ಹೆಲ್ತ್ ಇಶ್ಯೂ, ಲೈಫ್ ಕೆರಿಯರ್, ಬ್ಲಾಕ್ ಮ್ಯಾಜಿಕ್ ಪ್ರಾಬ್ಲಮ್, ಲವ್ ಸಮಸ್ಯೆ, ಎಜುಕೇಶನ್ ಪ್ರಾಬ್ಲಮ್, ಹಸ್ಬೆಂಡ್ ಅಂಡ್ ವೈಫ್ ಪ್ರಾಬ್ಲಮ್ ಇದ್ರೆ ನಿಮ್ಗೆ ಈ ಎಲ್ಲಾ ಸಮಸ್ಯೆಗೆ ಕೇವಲ 3 ದಿನಗಳಲ್ಲೇ 100% ಪರಿಹಾರನ ಆದ್ರೆ ಕೊಡ್ತಾರೆ. ನೀವು ಇವರನ್ನ ಕನ್ಸಲ್ಟೇಷನ್ ಆದ್ರೆ ಮಾಡಬಹುದಾಗಿರುತ್ತೆ. ಅವರ ಒಂದು ಮೊಬೈಲ್ ನಂಬರ್ ನಿಮ್ಗೆ ಸ್ಕ್ರೀನ್ ಮೇಲೆ ಆದ್ರೆ ಡಿಸ್ಪ್ಲೇ ಆಗ್ತಿದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ 5 ಗ್ಯಾರಂಟಿ ಯೋಜನೆಗಳಾದಂತಹ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಅಂಡ್ ಹಾಗೇನು ಸಹ ಈ ಒಂದು ಯುವ ನಿಧಿ ಯೋಜನೆ ಆಗಿರ್ಬೋದು, ಈ ಒಂದು ಯೋಜನೆಗಳೆಲ್ಲಾನು ಸಹ ಈಗ ನಡೀತಾನೆ ಇದೆ. ಪ್ರತಿ ತಿಂಗಳು ಕರೆಕ್ಟ್ ಆಗಿ ಏನು ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕು, ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಿದೆ, ಗೃಹ ಜ್ಯೋತಿ ಅಪ್ಲಿಕೇಬಲ್ ಆಗ್ತಿದೆ, ಅಂಡ್ ಹಾಗೇನು ಸಹ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಇದನ್ನು ನಡೀತಿದೆ. ಅಂಡ್ ನೆಕ್ಸ್ಟ್ ಈ ಒಂದು ಉದ್ಯೋಗ ಯಾರಿಗಾದ್ರೂ ಇರೋದಿಲ್ವೋ ನಿರುದ್ಯೋಗ ಅವರಿಗೆ ಏನು ಯುವ ನಿಧಿ ಯೋಜನೆಯಡಿ ಅಮೌಂಟ್ ಅನ್ನ ಕೊಡ್ತಾ ಇದ್ರು, ಆ ಒಂದು ಅಮೌಂಟ್ ಸಹ ಬರ್ತಾ ಇದೆ. ಈಗ ಹೊಸದಾಗಿ ಡಿ ಕೆ ಶಿವಕುಮಾರ್ ಸರ್ ಅವರು ಹೊಸ ಸಿಎಂ ಆಗಿದ್ದ ಆದ್ಮೇಲೆ ಇಲ್ಲಿ ಏನಾದ್ರೂ ಇವೆಲ್ಲ ಸ್ಟಾಪ್ ಆಗುತ್ತಾ ಅಂತ ಅಂದ್ರೆ ಖಂಡಿತವಾಗ್ಲೂ ಯಾವುದೇ ತರದ ಸ್ಟಾಪ್ ಆದ್ರೆ ಆಗೋದಿಲ್ಲ. ಯಾಕೆ ಗೃಹಲಕ್ಷ್ಮಿಯೂ ಇಲ್ಲ, ಗೃಹ ಜ್ಯೋತಿಯೂ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಅಂದ್ರೆ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಒಂದು ಕನಕ್ಪುರದಲ್ಲಿ ಮಾತನಾಡಿದಂತಹ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಒಂದಿಷ್ಟು ರೂಲ್ಸ್ ಅನ್ನ ಹೇಳ್ತಾರೆ. ಏನಂತ ಅಂದ್ರೆ ಇಲ್ಲಿ ಯಾರಾದ್ರೂ ಕನಕ್ಪುರ ನಿವಾಸಿಯಾಗಿದ್ದು ಅವ್ರೇನಾದ್ರೂ ಬೆಂಗಳೂರಲ್ಲಿ ಇದ್ರೆ, ಈಗ ಬೆಂಗಳೂರಲ್ಲಿ ಇರ್ತಾರೆ ಬಟ್ ಅವ್ರ ಸ್ವಂತ ಕನಕ್ಪುರ ಆಗಿರ್ತದೆ, ಅವ್ರೇನಾದ್ರೂ ಅವರ ಒಂದು ವೋಟರ್ ಐಡಿಯನ್ನ ಅಲ್ಲೇನಾದ್ರೂ ತೆಗೆಸ್ಕೊಂಡು ಬೆಂಗಳೂರಿಗೆ ಏನಾದ್ರೂ ಮಾಡಿಸ್ಕೊಂಡ್ರು ಅಂತ ಅಂದ್ರೆ ಅದು ಎಲೆಕ್ಷನ್ ಕಮಿಷನ್ ಅವ್ರ ಕಡೆಯಿಂದ ಅದ್ರ ಬಗ್ಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆದ್ರೆ ಮಾಡ್ತಾರೆ. ಆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಅಲ್ಲಿ ಏನಾದ್ರೂ ಗೊತ್ತಾದ್ರೆ ಇವರ ಒಂದು ವೋಟರ್ ಐಡಿ ಆಗಿರ್ಬೋದು ಅಥವಾ ಬೇರೆ ಡೀಟೇಲ್ಸ್ ಆಗಿರ್ಬೋದು, ಈ ಕನಕ್ಪುರ ನಿವಾಸಿಗಳು ಆಗಿದ್ರು ಬೆಂಗಳೂರಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಏನಾದ್ರೂ ಚೇಂಜ್ ಮಾಡಿಸ್ಕೊಂಡಿದ್ರೆ ಅಂತಹ ಅವರಿಗೆ ಯಾವುದೇ ತರದ ಸರ್ಕಾರದ ಸೌಲಭ್ಯ ಆದ್ರೆ ಸಿಗದೇ ಇರೋ ರೀತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆಯನ್ನಾದ್ರೆ ಕೊಟ್ಟಿರುವಂತದ್ದು. ಈಗ ಕನಕ್ಪುರದಲ್ಲಿ ಇದ್ದು ನಿವಾಸಿಗಳು ನೀವೇನಾದ್ರೂ ಕನಕ್ಪುರದವರ ಆಗಿದ್ದು ಬೇರೆ ಕಡೆ ಏನಾದ್ರೂ ವೋಟರ್ ಐಡಿಯನ್ನ ಮಾಡ್ಸೋದಾಗ್ಲಿ ಅಥವಾ ಬೇರೆ ಕಡೆ ಏನಾದ್ರು ನಿಮ್ಮ ರೇಷನ್ ಕಾರ್ಡ್ ಈ ರೀತಿ ಮಾಡ್ಸೋದು ಏನಾದ್ರು ಆಯ್ತು ಅಂತ ಅಂದ್ರೆ ಅಲ್ಲಿ ಏನ್ ಮಾಡ್ತಾರೆ, ನಿಮ್ಗೆ ಈಗ ಸರ್ಕಾರದ ಕಡೆಯಿಂದ ಕೊಡ್ತಿರುವಂತಹ 5 ಗ್ಯಾರಂಟಿ ಯೋಜನೆಗಳನ್ನು ಕೊಡೋದಿಲ್ಲ. ಜೊತೆಗೆ ಏನು ಅಂತ ಅಂದ್ರೆ ಸರ್ಕಾರದ ಯಾವುದೇ ತರದ ಸೌಲಭ್ಯ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿರುವಂತದ್ದು. ಯಾಕಂತ ಅಂದ್ರೆ ಅಲ್ಲಿ ಈಗ ನಿಮ್ಗೆಲ್ಲ ಗೊತ್ತು, ಕನಕ್ಪುರ ಅಂತ ಅಂದ್ರೆ ಡಿ ಕೆ ಶಿವಕುಮಾರ್ ಸರ್ ಅವ್ರ ಬಗ್ಗೆ ಎಲ್ಲರೂ ಸಹ ಕನಕ್ಪುರ ಅಂದ ತಕ್ಷಣ ಡಿ ಕೆ ಶಿವಕುಮಾರ್ ಅವರ ಆದ್ರೆ ನೆನಪು ಆಗುವಂತದ್ದು. ಹಾಗಾಗಿ ಅಲ್ಲಿ ಹೇಳಿರುವಂತದ್ದು. ಅದನ್ನ ಬಿಟ್ರೆ ಇಲ್ಲಿ ನಿಮ್ಗೆ ಗೃಹಲಕ್ಷ್ಮಿಯೂ ಇಲ್ಲ, ಗೃಹ ಜ್ಯೋತಿಯೂ ಇಲ್ಲ ಅಂತ ಹೇಳ್ಬಿಟ್ಟು ಯಾವುದೇ ತರದ ಸ್ಟೇಟ್ಮೆಂಟ್ಸ್ ಅನ್ನ ಆದ್ರೆ ಕೊಟ್ಟಿಲ್ಲ. ನೀವು ಈ 5 ಗ್ಯಾರಂಟಿ ಯೋಜನೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆನೇ ಇಲ್ಲ. ಇಷ್ಟು ದಿನ ಯಾವ ರೀತಿ ರನ್ ಆಗ್ತಿತ್ತು, ಇಷ್ಟು ದಿನ ಯಾವ ರೀತಿ ಲಾಭವನ್ನ ಪಡ್ಕೋತಿದ್ರಿ, ಅದೇ ರೀತಿಯಲ್ಲಿ ನೀವು ಲಾಭ ಆದ್ರೆ ಪಡ್ಕೋತೀರಾ. ಈ 5 ಗ್ಯಾರಂಟಿ ಯೋಜನೆಗಳಿಗೆ ನಿಮ್ಗೆ ಯಾವುದಕ್ಕೂ ಸಹ ತೊಂದರೆ ಇಲ್ಲ. ಈಗ ಕೇವಲ ಒಂದ್ರ ಬಗ್ಗೆ ಒಂದು ಹೊಸ ಬದಲಾವಣೆ ತಂದಿದ್ದಾರೆ. ಗೃಹಲಕ್ಷ್ಮಿ ಬಗ್ಗೆ ಏನು ಹೊಸ ಬದಲಾವಣೆ ಅಂತ ಅಂದ್ರೆ ಮೃತಪಟ್ಟಿರುವಂತಹ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಿದೆ, ಜೊತೆಗೆ ಟ್ಯಾಕ್ಸ್ ಪೇಯರ್ಸ್ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗ್ತಿದೆ. ಅಂಡ್ ಒಂದೇ ಮನೆಯಲ್ಲಿ ಅತ್ತೆ ಬ್ಯಾಂಕ್ಗೆ ಅಂಡ್ ಸೊಸೆ ಬ್ಯಾಂಕ್ ಇಬ್ಬರ ಬ್ಯಾಂಕ್ ಅಕೌಂಟ್ಗೂ ಹಣ ಜಮಾ ಆಗ್ತಿದೆ. ಹಾಗಾಗಿ ಇದನ್ನ ಸ್ಟಾಪ್ ಮಾಡೋದಕ್ಕೆ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಮುಂದಿನ ತಿಂಗಳಿಂದ ಬಯೋಮೆಟ್ರಿಕ್ ಮಾಡಿಸಬೇಕಾಗುತ್ತೆ. ಆ ಬಯೋಮೆಟ್ರಿಕ್ ಒಂದು ಕಡ್ಡಾಯ ಮಾಡಿರುವಂತದ್ದು. ಅದನ್ನ ಬಿಟ್ರೆ ಈ ಗೃಹ ಜ್ಯೋತಿ ಯೋಜನೆಯಲ್ಲಿ ಯಾವುದೇ ತರದ ಬದಲಾವಣೆ ಇಲ್ಲ, ಶಕ್ತಿ ಯೋಜನೆಯಲ್ಲಿ ಯಾವುದೇ ತರದ ಬದಲಾವಣೆ ಇಲ್ಲ, ಅಂಡ್ ಹಾಗೇನು ಸಹ ಈ ಯುವ ನಿಧಿ ಯೋಜನೆಯಲ್ಲಿ ಯಾವುದೇ ತರದ ಬದಲಾವಣೆ ಇಲ್ಲ. ಜೊತೆಗೆ ಯಾವುದನ್ನು ಸಹ ಸ್ಟಾಪ್ ಆಗೋದಿಲ್ಲ. ಯಾವ ರೀತಿ ನಡೀತಿತ್ತು ಅದೇ ರೀತಿಯಲ್ಲಿ ಮುಂದೆ ನಡೆಯುತ್ತೆ. ಈಗ ಜಸ್ಟ್ ಯಾರಿಗೆ ಸ್ಟಾಪ್ ಆಗುತ್ತೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರ್ಬೋದು ಅಥವಾ ಈ ಒಂದು 5 ಗ್ಯಾರಂಟಿ ಯೋಜನೆಗಳು ಯಾರಿಗೆ ಸ್ಟಾಪ್ ಆಗುತ್ತೆ, ಸರ್ಕಾರಿ ಸೌಲಭ್ಯ ಯಾರಿಗೆ ಸಿಗೋದಿಲ್ಲ ಅಂತ ಹೇಳಿದ್ರೆ ಅಂತ ಅಂದ್ರೆ ಕನಕ್ಪುರದಲ್ಲಿ ಮಾತನಾಡಿದಂತಹ ಡಿ ಕೆ ಶಿವಕುಮಾರ್ ಅವರು ಕನಕ್ಪುರ ನಿವಾಸಿ ಆಗಿದ್ದು ಅವ್ರೇನೋ ಬೇರೆ ಕೆಲಸಕ್ಕಾಗಿ ಅಥವಾ ಬೇರೆ ಯಾವುದೋ ಒಂದು ಇದರ ಮೇಲೆ ಬೆಂಗಳೂರು ಸಿಟಿಗೆ ಹೋಗಿರ್ತಾರಲ್ವಾ, ಆ ಒಂದು ಬೆಂಗಳೂರಿಗೆ ಹೋಗಿ ಅಲ್ಲೇನಾದ್ರೂ ವೋಟರ್ ಐಡಿ ಮಾಡಿಸ್ಕೊಂಡು ಅಲ್ಲೇನಾದ್ರು ಇದಾಯ್ತು ಅಂತ ಅಂದ್ರೆ ಅಂತಹವ್ರಿಗೆ ಯಾವುದೇ ತರದ ಲಾಭ ಆದ್ರೆ ಸಿಗೋದಿಲ್ಲ. ಈಗಾಗಲೇ ಕೇಂದ್ರ ಸರ್ಕಾರದಿಂದ ಇದ್ರ ಬಗ್ಗೆ ಸ್ಟ್ರಿಕ್ಟ್ ರೂಲ್ ಅನ್ನ ತಂದಿರುವಂತದ್ದು. ಯಾವ ನಿವಾಸಿ ಆಗಿರ್ತಾರೋ ಅಲ್ಲೇ ಒಂದು ಅಸೆಂಬ್ಲಿಯಲ್ಲಿ ವೋಟರ್ ಐಡಿ ಆದ್ರೆ ಇರ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಏನಾದ್ರು ಸಿಕ್ಕಾಕೊಂಡ್ರೆ ಮುಂದೆ ನಿಮ್ಗೆ ಸರ್ಕಾರದ ಲಾಭ ಯಾವ್ದು ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿರೋದು. ಅದನ್ನ ಬಿಟ್ರೆ ಎಲ್ಲಾ ಒಂದು ಕರ್ನಾಟಕದ ಜನತೆಗೆ ಯಾವುದೇ ತರದ ತೊಂದರೆ ಆದ್ರೆ ಇಲ್ಲ. ಹೊಸದಾಗಿ ಸಿಎಂ ಆದಂತಹ ಡಿ ಕೆ ಶಿವಕುಮಾರ್ ಅವರು 5 ಗ್ಯಾರಂಟಿ ಯೋಜನೆಗಳೇನಿದೆ ಆ ಒಂದು 5 ಗ್ಯಾರಂಟಿ ಯೋಜನೆಗಳನ್ನ ಅದೇ ರೀತಿಯಾಗಿ ಮುಂದೆ ನಡ್ಸ್ಕೊಂಡು ಹೋಗ್ತಾರೆ. ಇದಕ್ಕೆ ಯಾವುದೇ ತರದ ಸಮಸ್ಯೆ ಆದ್ರೆ ಇಲ್ಲ. ಓಕೆನಾ?
ಸೊ ಈ ಒಂದು ನ್ಯೂಸ್ ಕೇಳಿದ ಆದ್ಮೇಲೆ ನಿಮ್ಗೆಲ್ಲ ಎಷ್ಟರ ಮಟ್ಟಿಗೆ ಖುಷಿ ಆಯ್ತು ಏನು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಕಮೆಂಟ್ ಅನ್ನ ಮಾಡಿ. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.